ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ಸಕ್ಕರೆ ನಾಡು ಮಂಡ್ಯದಲ್ಲಿ ಡಿಸೆಂಬರ್ 20, 21ರಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಕನ್ನಡದ ಐಕ್ಯತೆಯ ಸಂಕೇತವಾಗಿರುವ ನಮ್ಮ ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯನ್ನ ಬಿಂಬಿಸುವ ಹಾಗೂ ನಾಡು ನುಡಿಯ ಬಗೆಗಿನ ಅಭಿಮಾನವನ್ನ ಮೂಡಿಸುವ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು, ಉಪನ್ಯಾಸಕರು ಭಾಗವಹಿಸುವ ಮೂಲಕ ಸಾಹಿತ್ಯಾಭಿರುಚಿ ಹೆಚ್ಚಿಸಿಕೊಳ್ಳಬೇಕು ಅಂತ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ತಿಳಿಸಿದ್ದಾರೆ. ಆದರೆ ನಮ್ಮ ದುರಾದೃಷ್ಟವೋ ಏನೋ, ನಮ್ಮ ನಾಡಿನ ಎಷ್ಟೋ ಜನರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಕರ್ನಾಟಕದ ಏಕೀಕರಣವನ್ನ ಸಾಧಿಸೋದು ಮತ್ತು ಕನ್ನಡ ನಾಡಿನ ಬದುಕಿನಲ್ಲಿ ಕನ್ನಡವು ಸಾರ್ವಭೌಮ ಸ್ಥಾನವನ್ನ ಪಡೆದುಕೊಳ್ಳೋದಕ್ಕೆ ಅಗತ್ಯವಾದ ಜನಜಾಗೃತಿಯನ್ನ, ಸಂಕಲ್ಪವನ್ನ ಹುಟ್ಟಿಸೋದು ಈ ಸಮ್ಮೇಳನದ ಉದ್ದೇಶ. ಕನ್ನಡ ಸಾಹಿತ್ಯಕ್ಕೆ ಅವಿರತವಾಗಿ ದುಡಿದ ಸಾಹಿತಿಗಳನ್ನ ಇದರ ಅಧ್ಯಕ್ಷತೆಯನ್ನ ವಹಿಸೋದಕ್ಕೆ ಕೋರೋದು, ಹಾಗೆ ಗೌರವಿಸಲಾಗುತ್ತೆ. ಇಲ್ಲಿ ಇನ್ನು ನಮ್ಮ ರಾಜ್ಯದ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತು, ಯಾವಾಗ ನಡೀತು ಅಂತ ನೋಡೋದಾದ್ರೆ 1915ನೇ ಇಸವಿಯಲ್ಲಿ ಜರುಗತ್ತೆ. ಇದರ ಅಧ್ಯಕ್ಷತೆಯನ್ನ HB ನಂಜುಂಡಯ್ಯ ಅವರು ವಹಿಸಿಕೊಳ್ತಾರೆ. ಮೇ ತಿಂಗಳ 3, 4, 5 ಮತ್ತು 6ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ಈ ಸಂಭ್ರಮಾಚರಣೆ ನಡೆಯುತ್ತೆ. ಹಾಗೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಬಗ್ಗೆ ಹೇಳೋದಾದ್ರೆ ಬೆಂಗಳೂರಿನ ಶ್ರೀಕೃಷ್ಣರಾಜ ಪರಿಷನ್ ಮಂದಿರದಲ್ಲಿ 1915ರ ಸುಮಾರಿಗೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗುತ್ತೆ. ಆಗ ಮೈಸೂರು ಅರಸರಾಗಿದ್ದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಪರಿಷತ್ನ ಸ್ಥಾಪನೆಗೆ ಚಾಲನೆಯನ್ನ ನೀಡ್ತಾರೆ. ಮುಂದೆ 1935ರಲ್ಲಿ ಈ ಹೆಸರನ್ನ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಬದಲಾಯಿಸ್ತಾರೆ. ಇದು ಕನ್ನಡ ಪುಸ್ತಕ ಪ್ರಕಟಣೆ, ಕನ್ನಡ ನಾಡು ನುಡಿಯ ಸಂರಕ್ಷಣೆ ಮತ್ತು ಕನ್ನಡ ಭಾಷೆಗಾಗಿ ಶ್ರಮಿಸೋದಕ್ಕೆ ಕಟ್ಟಲಾಗಿರುವ ಸಂಸ್ಥೆ ಅಂತ ಭಾವಿಸಲಾಗುತ್ತೆ. ಈ ಸಂಸ್ಥೆ ಕರ್ನಾಟಕದಾದ್ಯಂತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಏರ್ಪಡಿಸುತ್ತೆ. ಕನ್ನಡ ಸಾಹಿತ್ಯವನ್ನ ನಾಡಿನ ಮೂಲೆ ಮೂಲೆಗಳಲ್ಲಿ ಹಬ್ಬಿಸೋದಕ್ಕೆ ಇದು ಸಾಧ್ಯವಾಗಿಸುತ್ತೆ. ಇದಕ್ಕೂ ಮೊದಲು ನಿಮಗೆ ಕನ್ನಡ ಸಾಹಿತ್ಯ ಪರಿಷತ್ನ ಬಗ್ಗೆ ಏನಾದರೂ ಡೀಟೇಲ್ಸ್ ಇದ್ರೆ ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.